ಸಿಂಹ ಲಗ್ನದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ನೋಡುವುದು ಧನುರ್ ಲಗ್ನದ ಅಧಿಪತಿ ಗುರು ಭಗವಾನ್ ಅವರು 8ನೇ ಆಧಿಪತ್ಯವಾಗಿ ಮೀನ ಲಗ್ನಕ್ಕೆ ಅಧಿಪತಿ ಆಗ್ತಾರೆ. ಅಲ್ಲಿ ಆಗುವಾಗ ಅದು ಒಂದು ದೊಡ್ಡ ಲೋನ್ ಅಲ್ಲಿ ಹೋಗ್ತದೆ. ಅದರಿಂದ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅವರು ಗ್ರಹ ಹೇಗೆ ಉಂಟು, ಅವರ ಜಾತಕದಲ್ಲಿ ಎಂಥದೆಲ್ಲ ಸರಿ ಉಂಟು ಎಂಥದೆಲ್ಲ ಸರಿ ಇಲ್ಲ ಅಂತ ನೋಡಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವು ಒಂದು ಒಳ್ಳೆ ಸಕ್ಸಸ್ ಆಗಲಿಕ್ಕೆ ಒಂದು ಸಾಧ್ಯತೆ ಉಂಟು. ಮತ್ತೆ ಇವತ್ತು ಒಬ್ಬರಿಗೆ ಶೇರ್ ಮಾರ್ಕೆಟ್ ಇದಕ್ಕೆ ಎಲ್ಲ ಸರಿ ಉಂಟಂತ ಹೋಗ್ತಾ ಇರಬಹುದು, ಮತ್ತೆ ಗ್ರಹಗಳು ಪ್ರತಿ ದಿನ ಬದಲಾವಣೆ ಆಗ್ತಾ ಉಂಟು. ಅದರಿಂದ ಬಗ್ಗೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಮ್ಮೆ ಯಾವುದು ಅವರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವುದು ಹೇಗೆ ಅಂತ ಅದು ಅಕ್ಷಯ ಲಗ್ನ ಪದ್ಧತಿ ಜ್ಯೋತಿಷದಲ್ಲಿ ಸರಿಯಾಗಿ ಚೆಕ್ ಮಾಡಿ ಮತ್ತೆ ಮಾಡುವಾಗ ಅವರು ಒಂದು ಒಳ್ಳೆ ಪ್ರಾಫಿಟ್ ಮಾಡಲಿಕ್ಕೆ ಆಗ್ತದೆ. ಇದು ನಾವು ಎಲ್ಲರೂ ನೆನಪಲ್ಲಿ ಇಡಬೇಕು. ಮತ್ತು ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳುವುದು ಅದು ಊಹಾಪೋಹ ಹಾಗೆ ಅಂತ ಹೇಳ್ತಾರೆ. ಊಹಾಪೋಹ ಅಂದರೆ ನಾವು ಒಂದು ಸ್ಪೆಕ್ಯುಲೇಟ್ ಮಾಡುವುದು, ಸರಿಯಾಗಿ ಬರ್ತದಾ ಇಲ್ಲವಾ ಅಂತ ಗೊತ್ತಾಗಲಿಕ್ಕೆ ನಾವು ಜ್ಯೋತಿಷ ನೋಡುವುದು. ಅದರಿಂದ ಬಗ್ಗೆ ಇದು ಜ್ಯೋತಿಷ ನೋಡಿ ಇದು ಮಾಡುವಾಗ ಶೇರ್ ಮಾರ್ಕೆಟಲ್ಲಿ ಲಾಸ್ಟ್ ನಷ್ಟ ಬರುವುದು ನಾವು ಅದು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ಥರ ಇರುವ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷದ ನನ್ನ ಗುರು ಡಾಕ್ಟರ್ ಪುದುವಡೈಮೂರ್ತಿ ಅವರು ಕ್ಲಾಸಸ್ಗಳು ಕನ್ನಡದಲ್ಲಿಯೂ ಇಂಗ್ಲೀಷಲ್ಲಿ ತಮಿಳಲ್ಲಿ ಹಿಂದಿ ಲ್ಯಾಂಗ್ವೇಜಲ್ಲಿ ತೆಗಿತಾರೆ. ಇದಕ್ಕೆ ಇರುವ ಡೀಟೇಲ್ಸ್ ಬೇಕಾದ ಜನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇರುವ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡುವಾಗ ಅವರಿಗೆ ಕೋರ್ಸಸ್ ಬಗ್ಗೆ ಅವರಿಗೆ ಗೊತ್ತಾಗ್ತದೆ. ಈ ಥರ ಒಂದು ಅದ್ಭುತ ವಿಷಯದ ನಮ್ಮ ಎಲ್ಲರಿಗೆ ಕೊಟ್ಟ ನನ್ನ ಗುರು ಡಾಕ್ಟರ್ ಪುದುವಡೈಮೂರ್ತಿ ಅಯ್ಯ ಅವರಿಗೆ ಧನ್ಯವಾದ. ನಿಮ್ಮ ಎಲ್ಲರಿಗೆ ಧನ್ಯವಾದ. ಇದೇ ಥರ ಇರುವ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡುವ.